ಗ್ರೇಟ್ ಕೊಳಲು ಮಾಂತ್ರಿಕ ಪ್ರವೀಣ್ ಗೋಡ್ಖಿಂಡಿ ಅವರ ಮನೆಗೆ ನಾವಿವತ್ತು ಲಗ್ಗೆ ಇಡ್ತಾ ಇದ್ದೀವಿ. ಅವರ ಮನೆಯ ಅಡುಗೆ ಮನೆಯ ಅಂದ ಚಂದ ಜೊತೆಗೆ ಇನ್ನಷ್ಟು ಅಡುಗೆ ಮನೆಯ ಬಗ್ಗೆ ಪರಿಚಯ ಇವೆಲ್ಲವನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಹಾ ಅಡುಗೆ ಮನೆ. ಪ್ರವೀಣ್ ಗೋಡ್ಖಿಂಡಿ ದಂಪತಿಗಳಿಗೆ ಅವರಿಗಿರುವಂತಹ ಸಂಗೀತದ ಬಗೆಗಿನ ರುಚಿ ಎಲ್ರಿಗೂ ಗೊತ್ತೇ ಇದೆ. ಆದರೆ ಅವರ ಮನೆ ಅಡುಗೆ ಮನೆ ಬಗ್ಗೆ ಕೂಡ ಅವರು ಸಾಕಷ್ಟು ಟೇಸ್ಟ್ ಇಟ್ಕೊಂಡಿದ್ದಾರಂತೆ. ಅದನ್ನ ತಿಳ್ಕೊಳ್ಳಿಕ್ಕೆ ಅಂತಲೇ ನಾವೀಗ ಅವರ ಅಡುಗೆ ಮನೆಯಲ್ಲೇ ಇದ್ದೀವಿ. ಅವರ ಸಂಗಾತಿ ಆಗಿರುವಂತಹ ಸಾರಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಸಾರಿಕಾ ಅವರು ಅವರ ಅಡುಗೆ ಮನೆಯನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಸೊ ಸಾರಿಕಾ ಜಿ, ವೆಲ್ಕಮ್ ಟು ದ ಶೋ. ಎಸ್, ಥ್ಯಾಂಕ್ ಯು ಪ್ರತಿಮಾ. ಸೊ ನಿಮ್ಮ ಅಡುಗೆ ಮನೆ ಬಗ್ಗೆ ಸಾಕಷ್ಟು ಕೇಳಿದೆ, ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಸೊ ಆ ಮ್ಯೂಸಿಕಲ್ ಟಚ್ ಟೇಸ್ಟ್ ಏನಿದೆ ಅದಿಲ್ಲೂ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾವು ಅಡುಗೆ ಮನೆ ಅಂದರೆ ಇಟ್ ಈಸ್ ಅ ವೆರಿ ಸಿಂಪಲ್, ಯುಟಿಲಿಟಿ ವೈಸ್ ನೋಡೋಕ್ಕೆ ನಿಮಗದ್ರ ಉಪಯೋಗ ಬರೋ ಥರ ಡಿಸೈನ್ ಮಾಡಿದ್ದೇವೆ. ಇಟ್ ಈಸ್ ನಾಟ್ ವೆರಿ ಡೆಕೋರೇಟಿವ್. ನಾವು ಇಂಟೀರಿಯರ್ಸಿಗೆ ಎಲ್ಲೂ ಖರ್ಚು ಮಾಡಿಲ್ಲ. ಇಫ್ ಯು ಕ್ಯಾನ್ ಅಬ್ಸರ್ವ್, ಗೋಡೆಗಳು ಪ್ಲಸ್ ಇದನ್ನು ಬಿಟ್ಟರೆ ಬೇರೆ ಏನೂ ಖರ್ಚು ಮಾಡಿಲ್ಲ ನಾವು. ಖರ್ಚಿಗಿಂತಲೂ ಅವರ್ ಟೇಸ್ಟ್, ವಿ ಡಿಂಟ್ ವಾಂಟ್ ಇಟ್ ಟು ಬಿ ವೆರಿ ಫ್ಲ್ಯಾಶಿ. ಸೊ ಕಲರ್ಸ್ ಆಗಬಹುದು, ಬೀಟ್ ದಿ ಸ್ಟೈಲ್ಸ್ ಆರ್ ಬೀಟ್ ದ ಎಲ್ಲ ಸಿಂಪ್ಲಿಸಿಟಿಗೆ ಇಟ್ಕೊಂಡಿದ್ದೀವಿ. ಸೊ ಮಸ್ಟ್ ಬಿ ಇಟ್ ಲುಕ್ಸ್ ಬೆಟರ್ ಆಫ್ ದಿಸ್ ವೇ. ಸಿಂಪಲ್ ಆಗಿದೆ, ಕಣ್ಣಿಗೆ ಹೊಡೆಯುತ್ತೆ. ಆ್ಯಂಡ್ ಫ್ಲ್ಯಾಶಿ ನೀವು ಕಟ್ಸೋವಾಗ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಎನಿ ಸ್ಟೈಲ್ ಚೇಂಜ್. ಆಮೇಲೆ ಇದು ನಿಮಗೆ ಸ್ಪೇಸ್ ಕಡಿಮೆ ಇದ್ದಾಗ, ಸ್ಪೆಷಲಿ ಇಫ್ ಯು ಯೂಸ್ ಲೈಟರ್ ಶೇಡ್ಸ್, ಪೇಸ್ಟಲ್ ಶೇಡ್ಸ್, ಅದೇನಾಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ದೊಡ್ಡದು ಕಾಣುತ್ತೆ. ಎಸ್. ಸೊ ನಾವೇನು ಮಾಡಿದ್ದೀವಿ, ಬೇಸಿಕ್ ಗೋಡೆ ಕಲರ್ ಆಲ್ ಓವರ್ ದ ಹೌಸ್ ವೈಟ್ ಇಟ್ಕೊಂಡಿದ್ದೀವಿ. ನೀವು ಕಿಚನ್ ನಿಮಗೆ ಹಾಲಿಂದ ಒಂದು 2 ಸ್ಟೆಪ್ಸ್ ಮೇಲೆಗಡೆ ಇದೆ ಇದು. ಹಾಗಾಗಿ ನಿಮಗೆ ಕಂಪ್ಲೀಟ್ಲಿ ಎಲ್ಲ ಅಲ್ಲಿಂದ ವ್ಯೂ ಸಿಗಲ್ಲ. ಯಾರಾದರೂ ಹಾಲಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಹಾಲಿಂದ ಕಂಪ್ಲೀಟ್ ವ್ಯೂ ಸಿಗಲ್ಲ. ಬಟ್ ಐ ಕ್ಯಾನ್ ಸಿ ಮನೆ ಬಾಗಿಲು ತೆಗೆದ ತಕ್ಷಣ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನ್. ನೀವು ಬರ್ತೀರಾ ಅಂತ ಬೆಳಗ್ಗೆಯಿಂದ ಅದನ್ನೂ ಸ್ವಲ್ಪ ಮಾಡಿದ್ದೀನಿ. ಹೋಪ್ಫುಲಿ ಇಟ್ಸ್ ಗುಡ್ ಎನಫ್. ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ದಂಗೆ ಏನಿಲ್ಲ, ಹಿಂಗೆ ಇಟ್ಕೊಂಡಿರಾ ಅಂತ ಇರುತ್ತೆ, ಯೂಶುವಲಿ ಇರುತ್ತೆ. ಆಮೇಲೆ ಕಲರ್ ಕಾಂಬಿನೇಷನ್ ಎಲ್ಲ ಹೆಂಗೆ ವರ್ಕೌಟ್ ಮಾಡ್ತೀವಿ? ವೈಟ್ ನೀವು ಮೇನ್ ಆಗಿ ಇಟ್ಕೊಂಡಿದ್ದೀರಿ. ವೈಟ್ ಮೇನ್ ಅಂಡ್ ಫ್ಲೋರಿಂಗ್ ಆಲ್ಸೋ ಇಸ್ ಆಲ್ ಓವರ್ ದ ಹೌಸ್. ನಾವು ಹಾಲಿಗೆ ಒಂಥರ, ಕಿಚನಿಗೆ ಒಂಥರ, ರೂಮಿಗೆ ಒಂಥರ ಮಾಡಲಿಲ್ಲ. ಆ್ಯಂಡ್ ಸಿನ್ಸ್ ವಿ ಹ್ಯಾಡ್ ಟು ಕಂಟ್ರೋಲ್ ಅವರ್ ಬಜೆಟ್ ಆಲ್ಸೋ. ನಮ್ಮ ಬಜೆಟಲ್ಲಿ ನಮಗೆ ಬೇಕಾಗಿರೋ ಥರ ಅಂತ ಹೇಳಿ ವಾಟ್ ವಿತ್ ಇಟ್ ವಿತ್ ಸಿಂಪಲ್ ಡೀಸೆಂಟ್ ಲುಕಿಂಗ್. ನಮಗೆ ಬೇಸಿಕಲಿ ಮನೆಯಲ್ಲಿ ಬೇಕಾಗಿರೋದು ಗಾಳಿ ಬೆಳಕು. ಸೊ ಬಾಡಿಗೆ ಮನೆಯಲ್ಲಿದ್ದಾಗ ಎಲ್ಲೋ ಹಿಂದೆಗಡೆ ಔಟ್ ಹೌಸಲ್ಲೆಲ್ಲ ಆ ಥರ ಎಲ್ಲ ಅಲ್ಲಿದ್ದು ಬಂದವ್ರು ನಾವು. ಆಲ್ವೇಸ್ ವಿ ಯೂಸ್ ಟು ಲ್ಯಾಕ್ ಫ್ರೆಶ್ ಏರ್. ಆ್ಯಂಡ್ ನಮ್ದು ಇರೋ ಲೊಕೇಶನ್ ನೀವು ನೋಡಿದ್ದೀರಾ ಬೆಟ್ಟದ ಮೇಲೆ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಬೆಳಕು ಇರೋದ್ರಿಂದ ಎಸ್. ಸೊ ವಿ ಥಾಟ್ ವಿಲ್ ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ದಿಸ್. ಪ್ಲಸ್ ನಮ್ಮ ಮನೆನೇ ಫುಲ್ ಎಲ್ಲ ಕಡೆ ಚಿಮ್ನಿ ಇದ್ದಂಗಿದೆ. ಯಾವ ಬಾಗಿಲು ತೆಗೆದ್ರು ಆಯಿತು, ಯಾವ ಕಿಟಕಿ ತೆಗೆದ್ರು ಆಯಿತು, ಲಾಡ್ ಆಫ್ ಗಾಳಿ. ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಕ್ಲೋಸ್ಡ್. ಹಾಗಾಗಿ ಆ್ಯಂಡ್ ಬೇಸಿಕ್ ಟೈಲ್ಸ್ ಆ್ಯಂಡ್ ಈವನ್ ದಿಸ್ ಇದೆಲ್ಲ ಎಲ್ಲದಕ್ಕೂ ಒಂದೊಂದು ಥರ ಮಾಡಿದ್ದೀವಿ. And I have these things, where ಡಬ್ಬಗಳಂಗೆ. I wanted this open so that it's very handy. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಮಿನಿ ಬ್ರೇಕ್ಫಾಸ್ಟ್ ಕೌಂಟರ್. Yes, this is one small breakfast. ಅಂದ್ರೆ this will kind of bifurcate your kitchen and your dining. ಹೌದು. Plus ನಿಮ್ಗೆ ಯೂಸ್ ಮಾಡ್ಕೋಬಹುದು ಮಾರ್ನಿಂಗ್ಸ್ ಫಾರ್ ಯುವರ್, ಸ್ಪೆಷಲಿ ಇಟ್ಸ್ ನೋನ್ ಆಸ್ ಅ ಬ್ರೇಕ್ಫಾಸ್ಟ್ ಟೇಬಲ್ ಓನ್ಲಿ. ಪ್ಲಾನಿಂಗ್ ಅಲ್ಲೂ ನೀವು ಇಬ್ರು ಕಪಲ್ ಕೂತ್ಕೊಂಡು ಪ್ಲಾನ್ ಮಾಡಿದ್ದ ಹೆಂಗೆ? ಎಸ್ ಎಸ್, ಇಬ್ರು ಕೂತ್ಕೊಂಡು ಪ್ಲಾನ್ ಮಾಡಿ
ಆ್ಯಂಡ್ ಬರ್ತಾ ಬರ್ತಾ ವಿ ವೆಂಟ್ ಆನ್ ಆ್ಯಡಿಂಗ್ ಅ ಫ್ಯೂ ಥಿಂಗ್ಸ್ ಲೈಕ್ ವೆರಿ ಸ್ಮಾಲ್ ಥಿಂಗ್ಸ್. ಆಮೇಲೆ ಎಲೆಕ್ಟ್ರಿಕ್ ಇದು ಮಾಡುವಾಗ ಅಲ್ಲೊಂದು ಮಿಕ್ಸಿ ಬೇಕಾಗುತ್ತೆ, ಇಲ್ಲೊಂದೇನೋ ಬೇಕಾಗಬಹುದು, ಒಂದು 2-3 ಎಕ್ಸ್ಟ್ರಾ, ಆಮೇಲೆ ಮತ್ತೆ ಹಾಕ್ಸಕ್ಕೆ ಸರಿ ಇರಲ್ಲ. ಹೌದು ಹೌದು, ಇಟ್ಸ್ ಅ ಮೇಜರ್ ಮೆಸ್. ಕರೆಕ್ಟ್. ಹಾಗಾಗಿ ಆದಷ್ಟು ಅದನ್ನು ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಅಕ್ವಾಗಾರ್ಡ್ಗೆ ಅಂತ ಒಂದು ಸಪ್ರೇಟ್ ಒಂದು ಕೌಂಟರ್ ಮಾಡಿದ್ದೀವಿ ಅಲ್ಲಿ, ಯು ಕ್ಯಾನ್ ಮೇಕ್ ಔಟ್. ಯಾವುದು ಕಾಣಿಸಲ್ಲ, ಬಟ್ ಏನೇನ್ ಬೇಕೋ ಅವಶ್ಯಕತೆ ಇದೆಯೋ ಅದೆಲ್ಲವೂ ಇಲ್ಲೇ ಇರಬೇಕು ಅಂತಾನೆ ಪ್ಲಾನ್ ಮಾಡಿರೋದು. ಖಂಡಿತ. ಓಕೆ, ನಿಮ್ ಪ್ಲಾನ್ ನಿಮ್ಮಿಬ್ರದ್ದು ಅಂತಂದ್ರೆ, ಸೊ ಹಾಗಾಗಿ ನೀವು ಮತ್ತೆ ಪ್ರವೀಣ್ ಸರ್ ಇಬ್ಬರ ಹತ್ರನೂ ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಖಂಡಿತ. ಸೊ ಅವ್ರನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಡೋಣ. ಎಸ್, ಶ್ಯೂರ್. ಸಾರಿಕಾ ಮೇಡಮ್ ಹತ್ರ ಅವರ ಅಡುಗೆ ಮನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾಯ್ತು. ಇನ್ನು ಪ್ರವೀಣ್ ಗೋಡ್ಖಿಂಡಿ ಅವರು ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ಒಂದಿಷ್ಟು ಮಾತನಾಡಿಸೋಣ. ಅಡುಗೆ ಮನೆ ಬಗ್ಗೆ ಅವರ ವ್ಯೂ ಹೇಗಿದೆ ಅದನ್ನು ಕೇಳೋಣ ಈ ಪುಟ್ಟ ಬ್ರೇಕ್ ನಂತರ.